ಹಲೋ, ವೆಲ್ಕಮ್ ಟು ಮೈ ಬ್ಲಾಗ್. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಂತ ಅಂತಾರೆ, ಗೆಟ್ ರೆಡಿ ವಿತ್ ಮೀ ಫಾರ್ ನ್ಯೂ ಇಯರ್ ಈವ್ನಿಂಗ್. ಸೊ ಇವತ್ತು ಡಿಸೆಂಬರ್ 31 ಆಲ್ಮೋಸ್ಟ್ ಟೈಮ್ 7:30 ಆಗಿದೆ. ಸೊ ನೀವು ನಿಮ್ಮ ನ್ಯೂ ಇಯರ್ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಸೊ ಇವತ್ತಿನ ಡೇ ಲಾಸ್ಟ್ ಡೇ ಆಫ್ 2025 ಹೆಂಗಿತ್ತು ಅಂತ ಹೇಳಿ. ಸೊ ನಂದು ಹೆಂಗಿತ್ತು ಅಂತ ಅಂದರೆ ನಾರ್ಮಲ್ ಆಗಿತ್ತು. ಐ ವೆಂಟ್ ಫಾರ್ ಎ ಜಿಮ್ ಆ್ಯಂಡ್ ದೆನ್ ಬಂದೆ. ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಇವತ್ತು ಈವ್ನಿಂಗಿಗೆ ಏನೋ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು, ಮಾಡ್ಕೊತೆ. ಆ್ಯಂಡ್ ನಾವು ಇಟ್ಸ್ ಟೈಮ್ ಟು ಗೆಟ್ ರೆಡಿ. ಸೊ 2025 ಹೆಂಗಿತ್ತು ನಿಮಗೆ? ನಂದಂತೂ ಫುಲ್ ರೋಲರ್ ಕೋಸ್ಟರ್. ಇಟ್ ಡಸಂಟ್ ಮೀನ್ ಲೈಕ್ ಇಟ್ಸ್ ಟೋಟಲಿ ಬ್ಯಾಡ್. ಇವಾಗ ವಿಷನ್ ಅಂತ ಹೇಳ್ತಾರಲ್ಲ, ಸೊ ಒಂದು 5 ವಿಷನಲ್ಲಿ ಒಂದು 2 ಟಿಕ್ ಲಿಸ್ಟ್ ಆಗಿದೆ. ಇನ್ನು ಎಷ್ಟು 1 2 3 ಆಗಬೇಕು. ಸೊ ಹೋಪ್ಫುಲಿ ದಿಸ್ ಇಯರ್ ಆ್ಯಂಡ್ ಆಲ್ಸೋ ದಿಸ್ ಇಯರ್ ನಾನು ಆಲ್ರೆಡಿ ನೋಡ್ಬೋದು ಇಸ್ ಲುಕಿಂಗ್ ಸೋ ಬ್ರೈಟ್. ಐ ಹೋಪ್ ನಿಮ್ಮದು ಕೂಡ 2026 ಬ್ರೈಟ್ ಆಗಿರಲಿ. ಹೆಲ್ತಿಯಾಗಿರಿ, ವೆಲ್ತಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಮೈಂಡ್ಸೆಟ್ ಆಗಿರಿ, ಪೇಷನ್ಸ್ ಆಗಿರಿ. ಸೆಲ್ಫ್ ರೆಸ್ಪೆಕ್ಟನ್ನು ಯಾವತ್ತೂ ಬಿಟ್ಕೊಡ್ಬೇಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ನಾವು. ನನ್ನ ಮೇಕಪ್ ನಂದು ಏನದು ಐಸ್ ಮಸಾಜ್ ಮಾಡ್ಕೊಂಡು ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡಾಗಿದೆ. ಇವಾಗ ಫೌಂಡೇಶನ್ ಅಪ್ಲೈ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಿಂದೆ ಫುಲ್ ಮೆಸ್ಸಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸಿ ಸನ್ಸ್ಕ್ರೀನ್ ಎಲ್ಲ ಹಾಕಾಗಿದೆ. ಸೊ ಇವಾಗ ಐ ಮೇಕಪ್ ಫೌಂಡೇಶನ್, ಯೂಶ್ವಲಿ ನಾನು ಫೌಂಡೇಶನ್ ಹಾಕಾದ್ಮೇಲೆ ಐ ಮೇಕಪ್ ಮಾಡ್ಕೋತೀನಿ. ಸೊ ಲೆಟ್ ಸಿ. ಇವತ್ತು ನಾನು ಫಸ್ಟ್ ಫೌಂಡೇಶನ್ ಹಾಕ್ಕೊಂಡೆ ಐ ಮೇಕಪ್ ಮಾಡ್ಕೋತೀನಿ. 1 ಸೆಕೆಂಡ್. ಸೊ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಮೆಬಿಲಿನ್ ಫಿಟ್ ಮೀ. ದಿಸ್ ಈಸ್ ಮೈ ಫೇವ್ರೆಟ್ ಅಂದರೆ ಫೇವ್ರೆಟ್. ಹಾಕಿದ ತಕ್ಷಣ ಸ್ವಲ್ಪ ಜಾಸ್ತಿ ಅನಿಸ್ಬೋದು, ಬಟ್ ಆಫ್ಟರ್ ಸಮ್ 1 hour 2 hour ಫುಲ್ ಮುಖಕ್ಕೆ ಸೆಟ್ ಆಗುತ್ತೆ. ಎಷ್ಟೇ ಸ್ವೆಟ್ ಆದ್ರೂ ಏನಂದರೆ ಏನೂ ಆಗೋದಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಅಪ್ಲೈ ದಿಸ್. ಇದಿಲ್ಲ ಅಂದರೆ ಯೂಶ್ವಲಿ ನಾನು ಇದು ಲ್ಯಾಕ್ಮಿ ಸಿ ಸಿ ಕ್ರೀಮ್ ಡೈಲಿ ಯೂಸ್ ಮಾಡೋದು. ಸೊ ಟುಡೇ ಸ್ಪೆಷಲ್ ಒಕೇಶನ್ ಅಲ್ಲ, ಸೊ ಅದಕ್ಕೆ ಐ ಆಮ್ ಅಪ್ಲೈಯಿಂಗ್ ದಿಸ್ ಮೆಬಿಲಿನ್ ಫಿಟ್ ಮೀ. ನೋಡಿ ಹೆಂಗೆ ಬರುತ್ತೆ ಟ್ರಾನ್ಸ್ಫಾರ್ಮೇಷನ್ ಅಂತ. ಅದು ಈ ಬ್ರಷಿಂದ ಬ್ಲೆಂಡ್ ಮಾಡ್ತೀನಿ, ಸೂಪರಾಗಿ ಬ್ಲೆಂಡ್ ಆಗುತ್ತೆ ನೋಡಿ, ಆಗಿದೆ. ಸೊ ಇವಾಗ ಐ ಶ್ಯಾಡೋ ಹಾಕೋತೀನಿ. ಕನ್ಸಿಲರ್ ಐ ಶ್ಯಾಡೋ ಹಾಕಾದ್ಮೇಲೆ ಸ್ವಲ್ಪ ಟಚಪ್ ಮಾಡ್ಕೊಂಡು ಆಮೇಲೆ ಕನ್ಸಿಲರ್ ಹಾಕೋತೀನಿ, ಓಕೆನಾ? ಇನ್ನು ಐಬ್ರೋ ಮಾಡ್ಕೊಬೇಕು. ಇವಾಗ ಹಿಂಗೆ ಕಾಣ್ತಾ ಇದೆ ಅಲ್ವಾ, ಆಫ್ಟರ್ 1 hour ತೋರಿಸ್ತೀನಿ ನೋಡಿ. ಇಟ್ ಪರ್ಫೆಕ್ಟ್ ಸ್ಕಿನ್ ಟೈಪ್ ಅಂದಂಗೆ ಕಾಣುತ್ತೆ, ಫುಲ್ ಅಷ್ಟು ಕ್ಲಿಯರಾಗಿ ಬರುತ್ತೆ. ಎಸ್, ಉಳಿದಿರೋದೆಲ್ಲ ವೇಸ್ಟ್ ಮಾಡಬೇಡಿ. ಇಲ್ಲಿ ಹಾಕೊಳ್ಳಿ, ಕಿವಿಗೆ ಹಾಕೊಳ್ಳಿ, ಕತ್ತಿಗೆ ಹಾಕೊಳ್ಳಿ, ಓಕೆ? ಸೊ ಇವಾಗ ಐ ಶ್ಯಾಡೋ ಟೈಮ್. ಸೊ ನನ್ನ ಹತ್ರ ಅದೊಂದು ಪ್ಯಾಲೆಟ್ ಇದೆ, ಫುಲ್ ಗ್ಲಿಟರ್ಸ್ ಆ್ಯಂಡ್ ಮ್ಯಾಟ್ ಫಿನಿಶ್ದು. ಯೂಶ್ವಲಿ ನನ್ನ ಡ್ರೆಸ್ ಬಂದು ಮೆರೂನ್ ಕಲರ್. ಸೊ ನ್ಯೂಟ್ರಲ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹಾಕ್ಬಿಟ್ಟು ಗೋಲ್ಡಿಶ್ ಟಚಪ್ ಕೊಡೋಣ ಅಂತ ಇದ್ದೀನಿ. ಯೂಶ್ವಲಿ ನನ್ನ ಕಣ್ಣಿಗೆ ಮಸ್ಕರ ಎಲ್ಲ ಏನೂ ಹಾಕಲ್ಲ, ಹಾಕ್ತೀನಿ, ಬಟ್ ತುಂಬ ಲಾಂಗ್ ಸ್ಟೇ ಆಗೋದಿದ್ರೆ ಏನೂ ಹಾಕಲ್ಲ, ಬಿಕಾಸ್ ನಾನು ಲೆನ್ಸ್ ಹಾಕೋತೀನಿ. ಲೆನ್ಸ್ ಹಾಕೊಳ್ಳೋರಿಗೆ ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಐ ಶ್ಯಾಡೋ ಹಾಕೊಂಡು ಬರ್ತೀನಿ ರೀ. ನೋಡಿ ಹಿಂಗಿದೆ, ಓಕೆನಾ? ಹಾಕೊಂಡು ಬರ್ತೀನಿ. ಸೊ ನೋಡಿ, ಐ ಮೇಲೆ ಹಾಕ್ಕೊಂಡಿದ್ದೀನಿ ಬೇಜ್ ಕಲರ್. ತುಂಬ ನಾನು ಅಷ್ಟು ಅಪ್ಲೈ ಮಾಡಲ್ಲ, ಬಿಕಾಸ್ ನನ್ನ ಕಣ್ಣು ಪ್ರಾಬ್ಲಮ್ ಇದೆ. ಇಲ್ಲಿ ಆಲ್ರೆಡಿ ನೋಡಿ ರೆಡ್ ಆಗ್ತಾ ಇದೆ. ಸೊ ಇದಕ್ಕೆ ಇವಾಗ ಗೋಲ್ಡನ್ ಟಚಪ್ ಕೊಡೋಣ. ಸೊ ಇದು ಪ್ಯಾಲೆಟ್ ನೋಡಿ, ನನ್ನ ಫ್ರೆಂಡ್ ಕೆನಡಾಯಿಂದ ತಂದುಕೊಟ್ಟಿದ್ದು. ಕಾಂಟೂರಿಂಗ್ ಇದೆ, ಕಡೆ ಸ್ಕಲ್ಪ್ ಬರುತ್ತಲ್ಲ ಅದು, ಆಮೇಲೆ ಹೈಲೈಟ್. ಸೊ ಇದೆರಡು ನಾನು ಅಷ್ಟು ಯೂಸ್ ಮಾಡಲ್ಲ, ಇದೇ ಜಾಸ್ತಿ ಯೂಸ್ ಮಾಡೋದು. ಸೊ ಲೆಟ್ಸ್ ಅಪ್ಲೈ ದಿಸ್ ನಾ. ಸೊ ನೋಡಿ ಹಾಕಾಯಿತು, ಲೈಟಾಗಿ ಹಾಕಿದ್ದೀನಿ ಅಷ್ಟೇ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೋ ಫಾರ್ ಬೋಲ್ಡ್. ಕೆಳಗಡೆ ಡಾರ್ಕ್ ಸರ್ಕಲ್ ಕಾಣುತ್ತೆ. ಸೊ ಇದ್ರ ಕತೆ ಆಯ್ತು. ಇವಾಗ ಕನ್ಸೀಲರ್ ಅಪ್ಲೈ ಮಾಡೋಣ. ನಾನು ಕನ್ಸೀಲರ್ ಯೂಸ್ ಮಾಡೋದು ಇದು ಮೆಬಿಲಿನ್ ಆ್ಯಂಡ್ ಇದು ಯಾವುದು ಸ್ವಿಸ್ ಬ್ಯೂಟಿ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಇಲ್ಲ, ಅಳಿಸೋಗಿದೆ. ಇಷ್ಟು ಫುಲ್ ಕವರ್ ಆಗುತ್ತೆ ಅಂದರೆ ಐ ವಿಲ್ ಶೋ ಯು. ನೋಡಿ ಇವಾಗ ನೋಡಿ, ಇದೆರಡು ಅಪ್ಲೈ ಮಾಡಿದೆ. ಇದು ಕಣ್ಣಿಗೆ ಹಾಕಿದೆ, ಇದು ಫಸ್ಟ್ ಇಲ್ಲಿ, ಆಮೇಲೆ ಇದು. ಎಷ್ಟು ಸಕ್ಕತ್ತಾಗಿ ಕವರ್ ಆಗಿದೆ ನೋಡಿ. ಹೌ ಇಸ್ ಇಟ್? ಇಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು, ತುಂಬ ಏನು ಮಾಡ್ಕೊಳ್ಳಲ್ಲ. ಮ್ಯಾಕ್ಸಿಮಮ್ 10 to 15 ಮಿನಿಟ್ಸ್ ತೊಗೋತೀನಿ. ಅದು ಡೈಲಿ ಮೇಕಪ್ ಅಂತ ಅಂದರೆ ಹಾರ್ಡ್ಲಿ ಐ ಮೇ ಟೇಕ್ ಲೈಕ್ 5 to 6 ಮಿನಿಟ್ಸ್ ಅಷ್ಟೆ. ಸೊ ಇವಾಗ ಕಾಂಚೂರಿಂಗ್ ಟೈಮ್.
ಇಲ್ಲಿ ಕಾಂಟೂರ್ ಮಾಡ್ಕೋಬೇಕು, ಐಬ್ರೋ ಫಿಲ್ ಮಾಡ್ಕೋಬೇಕು, ಲಿಪ್ಸ್ಟಿಕ್ ಹಾಕೋಬೇಕು, ಅದೆಲ್ಲ ಮಾಮೂಲಿ ಗೊತ್ತಲ್ಲ. ಸಿಗ್ತೀನಿ ಫುಲ್ ರೆಡಿ ಆಗಿಬಿಟ್ಟು. ಬಾಯ್. ಸೊ ಐಬ್ರೋ ಫಿಲ್ಲಿಂಗ್ ಆಯಿತು. ಇಲ್ಲಿ ಬ್ಲಷ್ ಹಾಕ್ಕೊಂಡಿದ್ದೀನಿ, ಏನಷ್ಟು ಗೊತ್ತಾಗ್ತಾಯಿಲ್ಲ. ಐ ಥಿಂಕ್ ಐ ಶುಡ್ ಪುಟ್ ಮೋರ್ ಹಾಕ್ತೀನಿ. ಆ್ಯಂಡ್ ಪೌಡ್ರ್ ಟಚಪ್ ಆಯಿತು. ಸಿ, ಇಷ್ಟೇ ನನ್ನ ಮೇಕಪ್. ಇನ್ ಕೇಸ್ ಮದುವೆಗೆಲ್ಲ ಹೋಗೋದಿದ್ರೆ ಇನ್ನೊಂದು ಐಲೈನರ್, ಮಸ್ಕರ ಎಲ್ಲ ಹಾಕ್ತೀನಿ ನಾನು. ಸೊ ಇಲ್ಲೆಲ್ಲ ಅಂದರೆ ಇಷ್ಟೇ ಸಿಂಪಲಾಗಿ ಹೋಗೋದು. ಐ ವಿಲ್ ಗೆಟ್ ಬ್ಯಾಕ್ ಫುಲ್ ರೆಡಿ ಆದಮೇಲೆ. ನನ್ನ ಡ್ರೆಸ್ ತೋರಿಸ್ತೀನಿ ನಿಮಗೆ. ಇಷ್ಟು ಫುಲ್ ಹುಡುಗಿರಂತೂ ಫುಲ್ ಇಷ್ಟ ಆಗುತ್ತೆ. ಅದು ಫುಲ್ ಬ್ಲಿಂಗ್ ಬ್ಲಿಂಗ್ ಇದೆ. ಸೊ ನಾನು ಫಸ್ಟ್ ಟೈಮ್ ತೊಗೊಂಡಿರೋದು ಆ ಥರ. ಹೋಪ್ಫುಲಿ ಇಟ್ ಲುಕ್ಸ್ ಗುಡ್ ಫಾರ್ ಮೀ. ತೋರಿಸ್ತೀನಿ ಇಲ್ಲಿ ನೋಡಿ, ಎಷ್ಟು ಬ್ಲಿಂಗ್ ಬ್ಲಿಂಗ್ ಇದೆ. ಆ್ಯಕ್ಚುಲಿ ಇಲ್ಲೂ ಬ್ಲಿಂಗ್, ಡೈರೆಕ್ಟಾಗಂತೂ ಇನ್ನೂ ಫುಲ್ ಬ್ಲಿಂಗ್ ಬ್ಲಿಂಗ್ ಕಾಣ್ತಾ ಇದೆ. ಫುಲ್ ಹಾಕೊಂಡು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಸೊ ನೋಡಿ, ಇಲ್ಲೊಂದು ಬೆಲ್ಟ್ ಇದೆ. ಫುಲ್ ರೆಡಿ ಆದಮೇಲೆ ಹಾಕೊಂಡು ತೋರಿಸ್ತೀನಿ, ಓಕೆನಾ. ಫೇಸ್ದು ಪೂರ್ತಿ ರೆಡಿ ಆಗಿದೆ. ಸೊ ಇವಾಗ ನಾನು ಹಿಂಗೆ ಬರ್ತೀನಿ ಡ್ರೆಸ್ ಹಾಕೊಂಡು. ನೇಲ್ಸ್ ನೋಡಿ, ಫುಲ್ ಫೈಲಿಂಗ್ ಮಾಡ್ಕೊಂಡು 5 ಮಿನಿಟ್ಸಲ್ಲಿ ಟಕ್ 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 ಅಂತ ಹಾಕಿದ್ದು. ಬಟ್ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾಯಿಲ್ಲ. ಬಟ್ ಇಟ್ಸ್ ಓಕೆ, ನೂಡ್ ಕಲರ್ ಇದೆ ಅಲ್ವಾ, ಸೊ ಅದರಿಂದ ಚೆನ್ನಾಗಿ ಕಾಣುತ್ತೆ. ಇಷ್ಟೇ ಫುಲ್ ಔಟ್ಫಿಟ್, ಓಕೆನಾ. ಸೊ ಎಸ್ ನೋಡಿ, ಫೈನಲ್ ಲುಕ್ ಹಿಂಗೆ ರೆಡಿ ಆಗಿದ್ದೀನಿ. ಇಟ್ ಈಸ್ ಮ್ಯಾಚಿಂಗ್ ಕಲರ್ ಇದೆ. ವಾಚು ಆಲ್ಸೋ ಸಿಲ್ವರ್ ಕಲರ್ ಹಾಕ್ಕೊಂಡಿದ್ದೀನಿ. ಹೇರ್ ಸ್ಟೈಲನ್ನು ಮಾಡ್ಕೋಬೇಕು. ನನ್ನ ಫ್ರೆಂಡ್ ಬರ್ತಾಳೆ ಇವಾಗ, ನೋಡೋಣ ಅವಳ ಹತ್ರ. ಐ ಟ್ರೈ ಟು ಡೂ ಸಮ್ ನ್ಯೂ ಹೇರ್ ಸ್ಟೈಲ್. ಸೊ ಇದಾಗಿರುತ್ತೆ ನನ್ನ ಗೆಟ್ ರೆಡಿ ವಿತ್ ಮೀ ಫಾರ್ ನ್ಯೂ ಇಯರ್. ಸೊ ನಿಮಗೆ ಹೆಂಗೆ ಅನಿಸ್ತು ಈ ವಿಡಿಯೋ ಅಂತ ಹೇಳಿ. ನೇಲ್ಸ್ ನೋಡಿ, ನೇಲ್ಸ್. ಹಲೋ, ಐ ಆಮ್ ರೆಡಿ. ತಲೆ ಒಂದು ಕುಮ್ ಮಾಡ್ಕೊಬೇಕಷ್ಟೇ, ಅದು ಬಿಟ್ಟರೆ ಫುಲ್ ರೆಡಿ. ಫುಲ್ ಔಟ್ಫಿಟ್ ತೋರಿಸ್ತೀನಿ. ಇಯರಿಂಗ್ಸ್ ಹಾಕ್ಕೋಬೇಕು ಆ್ಯಂಡ್ ಹೇರ್ ಬಾಚ್ಕೊಂಡು ಐ ವಾಂಟ್ ಹಚ್ಚಿದ್ದು ವಾಚ್ ಹಾಕ್ಕೊಬೇಕು. ಸೊ ಯಾ, ಇಷ್ಟ ಆಗಿರುತ್ತೆ ನನ್ನ ಬ್ಲಾಗು. ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಿಮಗೆ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಮೋಸ್ಟ್ಲಿ ನಾನು Jan 1st or 2nd ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2026. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.